ವಾರಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಮೀನರಾಶಿ. ಮೀನರಾಶಿಯಾಧಿಪತ್ಯ ಆದ ಗುರುಗ್ರಹ 4ನೇ ಭಾವದಲ್ಲಿ ಗೋಚರಿಸ್ತಕ್ಕಂಥದ್ದು. ರಾಶಿಯಲ್ಲೇ ಶನಿ, ಏಳುವರೆ ಶನಿ ಅಂತ ಹೇಳ್ತೀವಿ, ಜನ್ಮ ಶನಿ ಅಂತ ಹೇಳ್ತೀವಿ. ಎಲ್ಲೋ ಒಂದು ಕಡೆ ಕಿರಿಕಿರಿ, ಒತ್ತಡ, ಅಪಘಾತಗಳು, ಮೋಸ, ವಂಚನೆ, ವ್ಯಾಪಾರದಲ್ಲಿ ನಷ್ಟ, ಉದ್ಯೋಗದಲ್ಲಿ ಕಿರಿಕಿರಿ, ಸಹ ಉದ್ಯೋಗಿಯಿಂದ ಸ್ವಲ್ಪ ಅನಾನುಕೂಲಗಳು, ಮಕ್ಕಳ ವಿಚಾರದಲ್ಲಿ ಕಿರಿಕಿರಿ, ಪತ್ನಿ ವಿಚಾರದಲ್ಲಿ, ಗಂಡನ ವಿಚಾರದಲ್ಲಿ ಕಿರಿಕಿರಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕಿರಿಕಿರಿ, ಅವಮಾನಗಳು, ಕೋರ್ಟು ಕಚೇರಿ ಅಂತ ಅಲಿಯುವಂಥದ್ದು ಎಲ್ಲ ಒಂದು ಕಡೆ ಅನುಭವಿಸ್ತಾ ಇದ್ರಿ ಕಳೆದ ವಾರಗಳಿಂದ. ಈ ವಾರ ಕೂಡ ಸ್ವಲ್ಪ ಹುಷಾರಾಗಿರ್ಬೇಕಾಗ್ತದೆ. ಖಂಡಿತವಾಗ್ಲೂ ಕೂಡ ಸೂರ್ಯಗ್ರಹ 4ನೇ ಭಾವದಲ್ಲಿರೋದರಿಂದ 6ನೇ ಭಾವಾಧಿಪತಿಯಾಗಿ ವಾಹನ ಅಪಘಾತಗಳು ಸಂಭವಿಸುವಂಥ ಒಂದು ಸಾಧ್ಯವಾಗಿರುತ್ತೆ. ಶತ್ರು ಮಿತ್ರರಾಗುವಂಥ ಒಂದು ಲಕ್ಷಣ. ಶತ್ರುಗಳಿಂದಲೇ ಧನ ಪ್ರಾಪ್ತಿ, ಶತ್ರುಗಳಿಂದ ಅದೃಷ್ಟ ತಂದುಕೊಡೋ ಒಂದು ಯೋಗನೂ ತಂದುಕೊಡುವಂಥದ್ದಾಗಿರುತ್ತೆ. 6ನೇ ಭಾವದಲ್ಲಿ ಕುಜ ಗೋಚರ ಆಗಿರೋದ್ರಿಂದ ಖಂಡಿತವಾಗ್ಲೂ ಚಂದ್ರ ಮತ್ತು ಶುಕ್ರ ಗ್ರಹ ಪ್ರೀತಿ ಪ್ರೇಮದ ಬಲೆಯಲ್ಲಿ ಸಿಗಾಕೋಬಾರದು. ಖಂಡಿತವಾಗ್ಲೂ ಕೂಡ ಶುಕ್ರ ಚಂದ್ರ ಮಿಲನ ಆಗುವಂಥ ಸಾಧ್ಯತೆ ವಾರದಲ್ಲಿ ಇರೋದ್ರಿಂದ ಸ್ವಲ್ಪ ಮೀನರಾಶಿಲಿಟ್ಟಿರ್ತಕ್ಕಂಥವ್ರಿಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ, ಅವಮಾನಗಳು, ಪೊಲೀಸ್ ಸ್ಟೇಷನ್, ಕೋರ್ಟು ಕಚೇರಿ ಹೋಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹುಷಾರಾಗಿರ್ಬೇಕಾಗ್ತದೆ. ಭದ್ರ ಯೋಗ, ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚು ಲಾಭ ದೊರೆಯುವಂಥ ಒಂದು ವಾರವಾಗಿ ಕೂಡ ಇರುತ್ತೆ ಈ ವಾರ. ಆದರೆ ವ್ಯಯದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಅನಾವಶ್ಯಕ ಖರ್ಚುಗಳು ಕಟ್ಟಿಟ್ಟ ಬುದ್ಧಿ. ರಾಹು ವ್ಯಯಭಾವದಲ್ಲಿ ಇರೋದ್ರಿಂದ ವೇಸ್ಟ್ ಖರ್ಚುಗಳನ್ನು ದೂರ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಗುರು ಅರ್ಧಾಷ್ಟಮ ಗುರು ಸಂದರ್ಭದಲ್ಲಿ ಕೇಂದ್ರ ಆಧಿಪತ್ಯ ದೋಷಕ್ಕೆ ಒಳಗಾಗಿ ಇನ್ನಷ್ಟು ನಷ್ಟಗಳು, ಕೆಲಸ ಕಾರ್ಯಗಳಲ್ಲಿ ಅನಾನುಕೂಲಗಳು, ವ್ಯಾಪಾರ ವಹಿವಾಟುಗಳಲ್ಲಿ ಅನಾನುಕೂಲಗಳು, ಸಾಲದ ಸಮಸ್ಯೆ, ಶತ್ರುವಾದ ಇವೆಲ್ಲ ಕೂಡ ಒಂದು ಕಡೆ ಕಾಡ್ತಾ ಇರುತ್ತೆ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಮೀನರಾಶಿಯಾಧಿಪತಿಯಾದ ಗುರುಗ್ರಹ ಚತುರ್ಥ ಭಾವದಲ್ಲಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಗುರು ಶಾಂತಿ ಹಾಗೂ ಶನಿ ಶಾಂತಿ. ಓಂ ಶಂ ಶನೀಶ್ವರಾಯ ನಮಃ, ಓಂ ಗುಂ ಗುರುವೇ ನಮಃ, ಓಂ ದಕ್ಷಿಣಾಮೂರ್ತಿಯ ನಮಃ ಅಂತಕ್ಕಂಥ ಮಂತ್ರಗಳು ಯಥೇಚ್ಛವಾಗಿ ನೀವು ಪಠನೆ ಮಾಡ್ಕೊಂಬನ್ನಿ. ಹಾಗೆಯೇ ಈ ವಾರದಲ್ಲಿ ನಿಮಗೆ ಶನಿ ಸಂದರ್ಭದಲ್ಲಿ ಎಳ್ಳೆಣ್ಣೆ ಅಭಿಷೇಕ, ಶನಿಮಾತ್ಮ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ದಾನ ಮಾಡುವಂಥದ್ದಾಗಲಿ, ಕರಿ ಎಳ್ಳು ಸೇವನೆ ಮಾಡುವಂಥದ್ದಾಗಲಿ ದಿನನಿತ್ಯ ಕೂಡ ಮಾಡ್ಕೊಂಬನ್ನಿ. ಹಾಗೇನೇ ಅದರ ಜೊತೆಯಲ್ಲಿ ಎಳ್ಳೆಣ್ಣೆ ಸ್ನಾನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ತಲೆಯಿಂದ ಪಾದವರೆಗೂ ಹಚ್ಚಿಬಿಟ್ಟು ದಿನನಿತ್ಯ ಸ್ನಾನ ಮಾಡಿ ವಾರ ಪೂರ್ತಿ. ಹಾಗೆಯೇ ಗುರು ಶಾಂತಿ ಶಿವಪೂಜೆಯನ್ನು ಮಾಡ್ಕೋಬಹುದು ನೀವು. ಖಂಡಿತವಾಗ್ಲೂ ಕೂಡ ನೀಲಿ ಶಂಖ ಪುಷ್ಪಿಯ ಬೇರು, ಅಶ್ವತ್ಥ ಬೇರು ಎರಡೂ ಕೂಡ ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ ಬರ್ತಕ್ಕಂಥ ಸಮಸ್ಯೆಗಳನ್ನು ನೀವು ದೂರ ಮಾಡ್ಕೋಬಹುದು. ಹಾಗೆಯೇ ನೀವು ಈ ವಾರ ಪೂರ್ತಿ ನಿಮಗೆ 1, 2, 3, 5ರ ಸಂಖ್ಯೆ ನಿಮಗೆ ಅದೃಷ್ಟ ತಂದುಕೊಡುವಂಥದ್ದಾಗಿರುತ್ತೆ. ನೀಲಿ ಹಾಗೂ ಬಿಳಿ, ಗ್ರೇ, ಹಳದಿ ಬಣ್ಣಗಳು ನಿಮಗೆ ಹೆಚ್ಚು ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಶುಭವಾಗಲಿ.